ನಮಸ್ತೆ ರೈತ ಮಿತ್ರರಿಗೆ. ನಿನ್ನೆಯಿಂದ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ದರ ಕುಸಿತ ಕಂಡಿದೆ. ಯಾವ ಕಾರಣಕ್ಕೆ ಕುಸಿತ ಕಂಡಿದೆ ಅಂತ ಹೇಳಿದ್ರೆ, ಅವರ ಬೇಡಿಕೆಗಿಂತ ಹೆಚ್ಚಾಗಿ ನಾವು ಶುಂಠಿಯನ್ನು ಕೊಡ್ತಾ ಇರೋದ್ರಿಂದ ಅಥವಾ ಮಾರ್ಕೆಟ್ನಲ್ಲಿ ಬೇಡಿಕೆಗಿಂತ ಹೆಚ್ಚಾಗಿ ಶುಂಠಿ ಹೋಗ್ತಾ ಇರೋದ್ರಿಂದ ದರ ಕುಸಿತ ಕಂಡಿದೆ ಅಂತ ಹೇಳಿ ನನಗೆ ಒಂದು ಮಾಹಿತಿ ತಿಳಿಸಿದ್ರು. ಹಾಗೂ ಒಂದು ವಾರದಿಂದ ಒಂದು ವಿಡಿಯೋ ಹರಿದಾಡ್ತಾ ಇದೆ. ನಮ್ಮ ಕರ್ನಾಟಕ ಭಾಗದ ಶುಂಠಿ ವ್ಯಾಪಾರಿಗಳು ಹೊರ ರಾಜ್ಯದ ಶುಂಠಿ ಮಂಡಿಯಲ್ಲಿ ವಿಡಿಯೋ ಮಾಡಿದ್ದಾರೆ. ನೀವು ಹೆಚ್ಚಾಗಿ ಶುಂಠಿಯನ್ನು ಕಳಿಸ್ತಾ ಇದ್ದೀರಾ, ಆದ್ದರಿಂದ ಇಲ್ಲಿಗೆ ಬಂದಿರುವಂತಹ ಶುಂಠಿ ವ್ಯಾಪಾರ ಆಗ್ತಾ ಇಲ್ಲ. ಬಂದಿರುವಂತಹ ಶುಂಠಿ ಲೋಡು ವ್ಯಾಪಾರ ಆಗದೆ ಹಾಗೆ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ಅದರ ಬಗ್ಗೆ ನಮಗೂ ಕೂಡ ಸಂಪೂರ್ಣವಾಗಿ ಕ್ಲಾರಿಟಿ ಇಲ್ಲ. ಈ ವಿಡಿಯೋ ನನಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಸಿಕ್ಕಿದಂತದ್ದು. ಇದನ್ನ ನಾನು ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗಿನ ದರ ಕುಸಿತಕ್ಕೂ ಇವರು ಕೊಟ್ಟಿರುವಂತಹ ಮಾಹಿತಿಗೂ ಸ್ವಲ್ಪ ಮಟ್ಟಿಗೆ ಸಾಮ್ಯತೆ ಕಾಣ್ತಾ ಇದೆ. ಯಾಕೆಂದ್ರೆ ಅವರು ಹೇಳ್ತಾ ಇರೋದು 2 ರಿಂದ 3 ದಿನ ರಜಾ ಮಾಡಿ ಶುಂಠಿಯನ್ನು ಮಾರುಕಟ್ಟೆಗೆ ಕಳಿಸಿಕೊಡಿ, ಇಲ್ಲಾಂದ್ರೆ ದರ ಕುಸಿತ ಆಗುತ್ತೆ ಅಂತ ಹೇಳಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾನು ಅದನ್ನ ವಿಡಿಯೋ ಪ್ಲೇ ಮಾಡ್ತೀನಿ. ವಿಡಿಯೋ ನೋಡುವ ಮುಂಚೆ ಇವತ್ತಿನ ಹಾಗೂ ನಿನ್ನೆಯ ಶುಂಠಿ ದರ ತಿಳಿಯೋಣ. ನಿನ್ನೆ ನಮ್ಮ ಲೋಕಲ್ ಮಾರ್ಕೆಟ್ ನಲ್ಲಿ ವಾಷಿಂಗ್ ದರ 60 ಕೆಜಿಗೆ 1450 ರಿಂದ 1500 ಇದೆ. ಮೊನ್ನೆ ಹಾಗೂ ಒಂದು ವಾರದ ಹಿಂದೆ 1550 ರಿಂದ 1650 ವರೆಗೂ ಇತ್ತು. ನಿನ್ನೆಯಿಂದ ಸ್ವಲ್ಪ ಮಟ್ಟಿಗೆ ಕುಸಿತ ಕಂಡಿದೆ. ಇವತ್ತು ಕೂಡ ವಾಷಿಂಗ್ ದರ 1450 ಹೈಯೆಸ್ಟ್ ಆಗಿದೆ. ಹಾಗೆ ನಮ್ಮ ಅರಸೀಕೆರೆ ಭಾಗದಲ್ಲಿ 1400 ರಿಂದ 1500 ಇದೆ. ಚಂದ್ರಾಪಟ್ಟಣದಲ್ಲಿ 1500 ದರ ಇದೆ ವಾಷಿಂಗ್ ದರ. ಡ್ರೈ ದರ ನೋಡಕ್ ಹೋದ್ರೆ ಅದು ಕೂಡ 100 ರೂಪಾಯಿ ಕುಸಿತ ಕಂಡಿದೆ. 1200 ರಿಂದ 1350 ರವರೆಗೆ ಸದ್ಯದಲ್ಲಿ ಡ್ರೈ 60 ಕೆಜಿ ಶುಂಠಿ ದರ ನಡೀತಾ ಇದೆ. ದೆಹಲಿಯಲ್ಲಿ ಪ್ರತಿ ಕ್ವಿಂಟಾಲಿಗೆ 3000 ದಿಂದ 3200 ವರೆಗೂ ಇದೆ. ದೆಹಲಿಯಲ್ಲೇ 3000 ಇದೆ ಅಂದ್ರೆ ನಮ್ಮ ಭಾಗದಲ್ಲಿ 60 ಕೆಜಿಗೆ ಯಾವ ದರ ಸಿಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಅಲ್ಲಿ 3200 ದರ ಇದೆ ಅಂದ್ರೆ 60 ಕೆಜಿ ಶುಂಠಿಗೆ 1920 ರೂಪಾಯಿ ಆಗುತ್ತೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಔರಂಗಾಬಾದ್ ಶುಂಠಿ ಹೆಚ್ಚಾಗಿ ಹೋಗ್ತಾ ಇರೋದ್ರಿಂದ ಅಲ್ಲೂ ಕೂಡ ನಮ್ಮ ಬೆಂಗಳೂರು ಶುಂಠಿಗೆ ಪ್ರತಿ ಕೆಜಿಗೆ ಕೇವಲ 30 ರಿಂದ 32 ರೂಪಾಯಿ ರನ್ನಿಂಗ್ ಇದೆ. ಸ್ವಲ್ಪ ಮಟ್ಟಿಗೆ ರೈತರು ಶುಂಠಿಯನ್ನು ಕೊಡದೇ ಇರೋದು ಒಳ್ಳೆಯದು ಅಂತ ಹೇಳಿ ನನ್ನ ಅನಿಸಿಕೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಬೆಂಗಳೂರು ಮಾರ್ಕೆಟ್ನಲ್ಲಿ ಲೋಯೆಸ್ಟ್ ಪ್ರೈಸ್ ಅಂದರೆ 1000 ಇದೆ. ಹೈಯೆಸ್ಟ್ ಪ್ರೈಸ್ ಇರೋದು 1750 ರೂಪಾಯಿ ಮಾತ್ರ. ಅದರಲ್ಲೂ ಕೂಡ ಹೈ ಕ್ವಾಲಿಟಿ ಜಿಂಜರ್ ಮಾತ್ರ 1750 ರೂಪಾಯಿ ಇದೆ. ಲೋಯೆಸ್ಟ್ ಪ್ರೈಸು 1000 ಇದೆ. ಅಲ್ಲೂ ಕೂಡ ಗ್ರೇಡ್ ವೈಸು ಶುಂಠಿನ ತಗೊಳ್ಳೋದ್ರಿಂದ 1000, 1300, 1450, 1650 ಹೈಯೆಸ್ಟ್ ಇದೆ. ಯಾವುದೋ ಒಂದು ಟಾಪ್ ಎಂಡ್ ಶುಂಠಿ ಮಾತ್ರ 1750ಕ್ಕೆ ಮಾರಾಟ ಆಗಿದೆ. ನಮ್ಮ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಸಾಗರ ಬಾಬು ಅವರೇ, ವಿಶ್ವನಾಥನ್ ಅವರೇ, ಅನೀಸ್ ಬೈ ಅವರೇ ಮತ್ತು ಎಲ್ಲ ರಾಜ್ಯದ ಡೈರೆಕ್ಟರ್ಗಳೇ, ಜಿಲ್ಲಾ ಅಧ್ಯಕ್ಷರುಗಳೇ, ಜಿಲ್ಲಾ ಡೈರೆಕ್ಟರ್ಗಳೇ ಮತ್ತು ಎಲ್ಲ ಕರ್ನಾಟಕದ ಎಲ್ಲ ವರ್ತಕರೇ, ವಾಷಿಂಗ್ ಪಾಯಿಂಟ್ ಮಾಲೀಕರೇ, ಇವತ್ತು ನಾನು ಲಕ್ನೋ ಮಂಡಿಲಿದ್ದೀನಿ. ಇಲ್ಲಿ ಬಂದು ಏನು ನೋಡಿದೆ ಅಂತ ಹೇಳಿದ್ರೆ ಮಂಡಿ ಜಾಮ್ ಆಗೋಗಿದೆ. ಇಡೀ ಭಾರತದ ಮಂಡಿಗಳು ಜಾಮ್ ಆಗೋಗಿದ್ದಾವೆ. ಮಾಲು 2 ದಿವಸ ರಜೆ ಕೊಡದೆ ಹೋದರೆ ಎಲ್ಲ ಬರ್ಬಾದಾಗಿ ಹೋಗ್ತೀವಿ. ಡೈಲಿ ರೇಟ್ ಕುಸಿತಾ ಇದೆ. ಯಾಕೆ ಇಲ್ಲಿ ಮಾಲ್ ಖಾಲಿ ಆಗ್ತಾ ಇಲ್ಲ? ಔರಂಗಾಬಾದ್ ಬಂದು ನಿಂತಿದೆ ನಮ್ಮ ವಿರುದ್ಧ ಪಟ್ಟ. ಆ ಮಿಷಿನಲ್ಲಿ 2 ಗಾಡಿ ಜಾಮ್ ಆಗಿದ್ದಾವೆ. ನೋಡಿ ಇಲ್ಲಿ 2 ಗಾಡಿ ಮಾಲ್ ಇಲ್ಲಿ ಇಷ್ಟ ಆಗಿದೆ. ಅಲ್ಲಿ ತೋರಿಸಿ ನೋಡಿ, ಅಲ್ಲಿ ಸಾಕು. ಇಲ್ಲೇ ನಿಂತ್ಕೊಳ್ಳಿ. ಝೂಮ್ ಮಾಡಿ ತೋರಿಸಿ, ಝೂಮ್ ಮಾಡಿ ತೋರಿಸಿ. ಅಲ್ಲಿ 2 ಗಾಡಿ ಮಾಲ್ ಸ್ಟಾಕ್ ಆಗಿದ್ದಾವೆ. ಆ ಕಡೆ ಹೋಗಿ ತೋರಿಸಿ. ಇಲ್ಲಿ 2 ಗಾಡಿ ಮಾಲ್ ಸ್ಟಾಕ್ ಇದ್ದಾವೆ. ನಿನ್ನೆ ನಾನು ಬನಾರಸಲ್ಲಿದ್ದೆ. ವಾರಣಾಸಿಯಲ್ಲಿದ್ದೆ. ವಾರಣಾಸಿ ಬಜಾರಲ್ಲೂ ಏತಶ್ಯಾಮ್ ಗಾಡಿ ಬಂದು ಒಂದು ಅಕಸ್ಮಾತ್ ಒಂದು 2 ದಿವಸ ನೀವು ರಜೆ ಹಾಕಿಸದೆ ಹೋದರೆ ಬಜಾರ್ 1000 ರೂಪಾಯಿ ಬರೋದು ಭಾಳ ದೂರ ಇಲ್ಲ. 1000 ರೂಪಾಯಿ ಬಜಾರ್ ಬರೋದು ಭಾಳ ದೂರ ಇಲ್ಲ. ಬಜಾರ್ನ ಹಿಡಿತದಲ್ಲಿ ಹಿಡ್ಕೋಬೇಕಾದ್ರೆ ದಯವಿಟ್ಟು 2 ದಿವಸ ರಜಾ ಒಂದು ಡೇಟ್ ನಿಗದಿ ಮಾಡಿ 48 ರಿಂದ 50 ಗಂಟೆ ವಾಷಿಂಗ್ನ ನಿಲ್ಲಿಸಬೇಕು ಈ ಇಡೀ ರಾಜ್ಯದಲ್ಲಿ. ಆವಾಗ ರೈತರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲದೆ ಹೋದರೆ ಭಾಳ ದೊಡ್ಡ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪೆಟ್ಟು ಬೀಳ್ತವೆ. ಹೇಳ್ತಾ ಇರೋದು ಕೂಡ ಸ್ವಲ್ಪ ಮಟ್ಟಿಗೆ ಸತ್ಯ ಅನಿಸುತ್ತೆ. ಯಾವ ಕಾರಣಕ್ಕೆ ಅಂದರೆ ಡಿಮ್ಯಾಂಡಿಗಿಂತ ಹೆಚ್ಚಾಗಿ ಶುಂಠಿ ಸಪ್ಲೈ ಆಗ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ದರ ಕುಸಿತ ಕಾಣುತ್ತೆ. ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ದರ ಸಂಪೂರ್ಣವಾಗಿ ಕುಸಿತ ಆಗುತ್ತೆ ಅಂತ ಭಯಪಟ್ಟು ಮ್ಯಾಕ್ಸಿಮಮ್ ಎಲ್ಲರೂ ಒಂದೇ ಬಾರಿ ಸೇಲ್ ಮಾಡಿದರೆ ಈ ರೀತಿ ಸಮಸ್ಯೆ ಆಗುತ್ತೆ. ಅಂತಹ ಏನು ಕುಸಿತ ಕಾಣುವ ಸಾಧ್ಯತೆ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಬೀಜದ ಶುಂಠಿ ಕೂಡ ನಮ್ಮ ಭಾಗದಲ್ಲಿ 2100 ರಿಂದ 2200 ವರೆಗೂ ನಡೀತಾ ಇದೆ. ಉತ್ತಮವಾದ ಶುಂಠಿಗೆ ಉತ್ತಮವಾದ ದರ ಸಿಕ್ಕೇ ಸಿಗುತ್ತೆ.
ಆದ್ದರಿಂದ ತಾಳ್ಮೆಯಿಂದ ವ್ಯಾಪಾರ ಮಾಡಿ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನಿಂದ ನಾವು ಈ ಚಾನಲನ್ನು ಒಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದಗಳು.